ಈ ಕುರಿತಾಗಿ ನಮ್ಮ ಜೊತೆಯಲ್ಲಿ ಈಗ ಮಾತಾಡೋದಕ್ಕೆ ದೂರುದಾರರಾಗಿರುವ ಸ್ನೇಹಮಯಿ ಕೃಷ್ಣ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸ್ನೇಹಮಯಿ ಕೃಷ್ಣ ಅವರೇ ನಮಸ್ಕಾರ. ತಮ್ಮ ಹೋರಾಟಕ್ಕೆ ಗೆಲುವು ಸಿಕ್ಕಿದೆಯಾ ಸರ್? ಖಂಡಿತವಲ್ಲ ಸರ್, ದೊಡ್ಡ ಜಯ ಸಿಕ್ಕಿದೆ. ಏನು ನಮ್ಮ ಉದ್ದೇಶ ಆಯಿತು ಆ ಉದ್ದೇಶ ಈಡೇರುತ್ತೆ ಅನ್ನೋದಕ್ಕೆ ಅದೊಂದು ಮುನ್ನಡಿಯಾಗಿದೆ ಅಂತ ಹೇಳ್ಬೋದು. ಏನಿರ್ಬೋದು ಮುಖ್ಯಮಂತ್ರಿಗಳ ಲೆಕ್ಕಾಚಾರ ಏನಿರ್ಬೋದು ವಾಪಸ್ ದುತ್ ಅಂತ ಹೇಳಿ ನೀಡೋ ಮೂಲಕ? ಸರ್, ಅವರು ಅಭಿಷೇಕ್ ಮನು ಸಿಂಘ್ವಿ ಅಂತ ದೊಡ್ಡ ಪಂಡಿತರಾದಂಥ ವಕೀಲರನ್ನ ಕರೆಸ್ಕೊಂಡು ನಾನೇನೋ ಒಂದು ಸಾಧನೆ ಮಾಡಿಬಿಡ್ತೀನಿ, ಈ ಸ್ನೇಹಮಯಿ ಕೃಷ್ಣ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ನನಗೇನು ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ದುರಹಂಕಾರದಿಂದ ಅವರು ಹಲವಾರು ಪ್ರಯತ್ನಗಳನ್ನು ಪಟ್ಟರು. ಆದರೆ ಸ್ನೇಹಮಯಿ ಕೃಷ್ಣ ಅಂದರೆ ಸ್ಪಷ್ಟವಾದ ಮಾಹಿತಿ ಮತ್ತು ಸ್ಪಷ್ಟವಾದ ದಾಖಲಾತಿಗಳಿದ್ದರಿಂದ ಅವ್ರು ಏನೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಏನು ಮಾನ್ಯ ನ್ಯಾಯಾಲಯಗಳು ಒಂದು ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಒಂದು ಜನಪ್ರತಿನಿಧಿ ನ್ಯಾಯಾಲಯ ಇದೆ, ಅದು ನಾವುಗಳು ದೂರುದಾರರು ನೀಡಿದಂಥ ಎಲ್ಲ ಮಾಹಿತಿ ದಾಖಲೆಗಳನ್ನು ಸಂಗ್ರಹ ಪರಿಶೀಲನೆ ಮಾಡಿ ಇಲ್ಲಿ ಸ್ಪಷ್ಟವಾದ ಮಾಹಿತಿ ಮತ್ತು ದಾಖಲಾತಿಗಳಿರೋದ್ರಿಂದ ತನಿಖೆ ಮಾಡೋ ಅವಶ್ಯಕತೆ ಸ್ಪಷ್ಟವಾಗಿ ತೀರ್ಪನ್ನು ನೀಡಿದ್ರಿಂದ ಆ ತೀರ್ಪನ್ನು ಓದಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಯಾವ ರೀತಿಯ ಕ್ರಮಗಳು ನಡೆದಿದೆ ಅನ್ನೋದು. ಇದೆಲ್ಲವನ್ನು ಪರಿಗಣಿಸಿ ನಾವು ಕಾನೂನಾತ್ಮಕ ಹೋರಾಟ ಮಾಡಿದ್ರೆ ಶಿಕ್ಷಣ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ಬಹುಶಃ ಶಿಕ್ಷಣ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದವ್ರೂ ಕೂಡ ಶಿಕ್ಷಣ ಕಡಿಮೆ ಮಾಡಿಸ್ಕೋಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅನಿಸುತ್ತೆ. ರಾಜಕೀಯ ಒತ್ತಡಕ್ಕೆ ಎಲ್ಲೋ ಒಂದು ಕಡೆ ಈಲ್ಡ್ ಆದ್ರೆ ತಮ್ಮ ಕುರ್ಚಿನೂ ಹೋಗುತ್ತೆ, ಹೆಸರು ಹಾಳಾಗ್ಬಿಡುತ್ತೆ ಅನ್ನೋ ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಈಲ್ಡ್ ಆದ್ರ ಸಿದ್ದರಾಮಯ್ಯನವರು, ಸ್ನೇಹಮಯಿ ಕೃಷ್ಣ ಅವರೇ? ಯಾಕಂದ್ರೆ ಮೊದಲೇ ಕೊಡ್ಬೋದಾಗಿತ್ತಲ್ವಾ? ಹೀಗೆ ಇದೆ ಇಷ್ಟ ಆಗುತ್ತೆ, ಇದು ಕಾನೂನು ಪ್ರೊಸೀಜರ್ ಇಷ್ಟ ಆಗುತ್ತೆ ಅಂತ ಕಾನೂನು ತಜ್ಞರಿಂದ ಮಾಹಿತಿ ತಗೊಂಡಿರ್ತಾರೆ. ಖಂಡಿತವಾಗ್ಲೂ ಮೇಡಮ್, ಅವ್ರ ಕಾನೂನು ತಜ್ಞರು ಏನಿದ್ರು ಅವ್ರು ಸರಿಯಾದ ಮಾಹಿತಿಗಳನ್ನು ಅವ್ರಿಗೆ ಕೊಟ್ಟಿರಲಿಲ್ಲ. ಅವರು ಬೇರೆ ಆದ ರೀತಿಯಲ್ಲಿ ಅವ್ರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರು ಅನಿಸುತ್ತೆ. ಹಾಗಾಗಿ ಅವರು ಹೋರಾಟನ ಮುಂದುವರಿಸೋರು. ಅವ್ರು ನಿಜವಾದ ಒಂದು ಕಾನೂನು ಸಲಹೆಯನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿದ್ದಾರೆ ಅವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗುವಂಥದ್ದು ಒಂದು ಪ್ರಸಂಗನೇ ಬರ್ತಿರಲಿಲ್ಲ. ಆಗಲೇ ಅವ್ರು ತಪ್ಪನ್ನು ಒಪ್ಕೊಂಡು ಇದು ಮಾಡ್ತಿದ್ರು. ಆದರೆ ನಾವೇನೂ ತಪ್ಪು ಮಾಡಲಿಲ್ಲ ಅಂದರೆ ಸಮರ್ಥನೆ ಮಾಡ್ಕೊಂಡೇ ಬಂದರು. ಅವ್ರಿಗೆ ಈಗ ಗೊತ್ತಾಗಿದೆ, ತಪ್ಪನ್ನು ಅರಿವಾಗಿದೆ ಅಂತ ನನಗನ್ಸುತ್ತೆ. ರಾಜಕೀಯ ಒತ್ತಡಕ್ಕೊಳಗಾಗಿದೆ ಅಂತ ನಾನು ಹೇಳಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸ್ನೇಹಮಯಿ ಕೃಷ್ಣ ಅವರು ಇದೀಗ ನ್ಯಾಯಾಲಯದ ಹಂತದಲ್ಲಿದೆ. ಮತ್ತೊಂದು ಕಡೆಯಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿ ವಾಪಸ್ ಕೊಟ್ಟಿದ್ದಾರೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗ್ಬೋದು, ಮುಂದೆ ಏನಾಗ್ಬೋದು ಇದು? ಸರ್, ಏನಿಲ್ಲ ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ಇದು ಮಾನ್ಯ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಏನು ಆದೇಶ ಮಾಡಿದೆ ಆ ಪ್ರಕರಣದಲ್ಲಿ ತನಿಖೆ ಮುಂದುವರಿಯುತ್ತೆ. ಇವರೇನು ನಿವೇಶನ ಕೊಟ್ಟಿದ್ದಾನೆ ಅಂದ ತಕ್ಷಣ ಅವ್ರು ಮಾಡಿರ್ತಕ್ಕಂಥ ಅಪರಾಧ ಕೃತ್ಯಗಳು ನಡೆಸಿಲ್ಲ ಅಂತ ಹೇಳೋಕ್ಕಾಗಲ್ಲ. ಅಪರಾಧ ಕೃತ್ಯ ಮಾಡಿದ್ದೀವಿ ಅನ್ನೋದನ್ನು ಈಗ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಅಂದರೆ ಒಬ್ಬ ಕಳ್ತನ ಮಾಡಿದಂಥ ವ್ಯಕ್ತಿ ಕಳ್ತನದ ವಸ್ತುಗಳನ್ನು ವಾಪಸ್ ಕೊಟ್ಟಿದ ತಕ್ಷಣ ಅವ್ರ ಅಪರಾಧ ಇದಾಗಿದೆ ಅಂತಲ್ಲ, ಬಹುಶಃ ಶಿಕ್ಷೆ ಕಡಿಮೆ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ಅವರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ಶಿಕ್ಷೆ ಕಡಿಮೆ ಆದರೆ ಅನುಭವಿಸೋಣ ಒಂದು ಇದನ್ನ ಬುದ್ಧಿವಂತಿಕೆ ಉಪಯೋಗಿಸಿದ್ದಾರೆ ಅನ್ಸುತ್ತೆ. ಏನು ಅಕ್ರಮವೇ ಆಗಿಲ್ಲ, ಏನೂ ಆಗಿಲ್ಲ. ಸೊ ಇದೇ ರೀತಿ ಏನು ಸಿದ್ದರಾಮಯ್ಯ ಅವರು ಪಡೆದ್ರು. ಕರೆಕ್ಟ್. ಸ್ನೇಹಮಯಿ ಕೃಷ್ಣ ಅವರೇ, ಏನು ಅಕ್ರಮವೇ ಆಗಿಲ್ಲ, ಭ್ರಷ್ಟಾಚಾರವೇ ಆಗಿಲ್ಲ ಅಂತೇಳಿ ಎಲ್ಲ ಹೇಳಿದವರು ಈಗ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರ ಧರ್ಮಪತ್ನಿ ವಾಪಸ್ ಕೊಟ್ಟಿರೋದ್ರಿಂದ ನಿವೇಶನವನ್ನ ಅಲ್ಲ, ಅವ್ರು ಸಿದ್ದರಾಮಯ್ಯ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಸರ್. ಈ ಏನೋ ಅಪರಾಧ ಕೃತ್ಯ ಮಾಡಿಲ್ಲ ಅಥವಾ ತಪ್ಪೇ ಮಾಡಿಲ್ಲ ಅಂತಂದರೆ ದಿಢೀರಂತ ಯಾಕೆ ನಿವೇಶನ ವಾಪಸ್ ಕೊಡುವಂಥ ನಿರ್ಧಾರ ಮಾಡಿದ್ರು. ಇಲ್ಲಿ ಅವ್ರ ಪತ್ನಿ ನಿರ್ಧಾರ ಮಾಡಿದ್ರೆ ನಾನು ಹೇಳಲ್ಲ ಮಾಡೋದು ಸರ್, ಇದು ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವ್ರ ತೀರ್ಮಾನ ಅವ್ರ ಪತ್ನಿಯ ಮೂಲಕ ಮಾಡಿಸಿದ್ರು ಅಷ್ಟೇ. ಓಕೆ, ಆದರೆ ಸ್ನೇಹಮಯಿ ಕೃಷ್ಣ ಅವರೇ, ನೀವು ಎಲ್ಲ ದಾಖಲೆಗಳನ್ನು ಒದಗಿಸ್ತಾ ಬಂದ್ರಿ, ನ್ಯಾಯಾಲಯದ ಮೆಟ್ಲನ್ನು ಹತ್ತಿದ್ರಿ, ನಿರಂತರವಾದ ಹೋರಾಟ ಮಾಡ್ಕೊಂಡು ಬಂದ್ರಿ. ಹಾಗೆಯೇ ಲೋಕಾಯುಕ್ತಕ್ಕೂ ಕೂಡ ಪತ್ರ ಬರೆದ್ರಿ, ಮೈಸೂರು ಲೋಕಾಯುಕ್ತಕ್ಕೆ. ಅದಕ್ಕೆ ಪೂರಕವಾದ ದಾಖಲೆಗಳು, ತನಿಖೆಗೆ ಪೂರಕವಾದ ದಾಖಲೆಗಳನ್ನ ಕೊಡ್ತೀನಿ ಅಂತಂದ್ರಿ, ಮಾಹಿತಿಯನ್ನು ಕೊಡ್ತೀನಿ ಅಂತಂದ್ರಿ. ಆಮೇಲೆ ಇಡಿಗೂ ಕೂಡ ನೀವು ದೂರು ಕೊಟ್ಟಿದ್ದೀರಿ ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಈ ನಿರಂತರವಾದ ಹೋರಾಟಕ್ಕೆ ಮಣಿದ್ರ ಸಿದ್ದರಾಮಯ್ಯನವರು ಅಂತ? ಹೌದು ಮೇಡಮ್, ಇಲ್ಲಿ ಈ ಸ್ನೇಹಮಯಿ ಕೃಷ್ಣ ಏನು ಸಂಪೂರ್ಣವಾಗಿ ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಧ್ಯಂತರಲ್ಲೇ ಕೈ ಬಿಡ್ತಾನೆ ಹಾಗೆ ಅಂತ ಅವ್ರು ಏನೋ ತಪ್ಪು ಕಲ್ಪನೆಗಳಿತ್ತು. ಅದರ ಸ್ನೇಹಮಯಿ ಕೃಷ್ಣ ಹಂತವಾಗಿ ಹೋರಾಟವನ್ನು ಮುಂದುವರಿಸ್ತಾರೆ. ತಾರ್ಕಿಕ ಅಂತ್ಯ ಕಾಣಿಸೋರ್ಗೂ ಹೋರಾಟದಿಂದ ಹಿಂದೆ ಸರಿಯಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ.
ಸೊ ಹಾಗಾಗಿ ಇಂಥ ತೀರ್ಮಾನ ತಗೊಂಡಿದ್ದಾರೆ ಅನ್ಸುತ್ತೆ. ಸರ್, ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಅವರ ಪರಿವಾರದವರು ಇಂಥದ್ದೊಂದು ಅಕ್ರಮ ಮಾಡಿದ್ದಾರೆ ಅಂಥೇಳಿ ಅಂದಾಗ ಪಾರದರ್ಶಕವಾದ ತನಿಖೆ ಆಗುತ್ತಾ ಅನ್ನೋದು ಕೂಡ ತಮ್ಮ ಒಂದು ಅನುಮಾನ ಆಗಿತ್ತು. ಇದೆಲ್ಲದರ ನಡುವೆ ಈಗ ಈ ಹಂತಕ್ಕೆ ಬಂದು ನಿಂತಿದೆ. ಏನು ಹೇಳ್ತೀರಿ? ಸರ್, ಯಾವುದೇ ವ್ಯಕ್ತಿ ಯಾವುದೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅಪರಾಧ ಕೃತ್ಯ ಮಾಡಿದಾಗ ಒಂದು ಶಿಕ್ಷೆಗೆ ಒಳಪಡಲೇಬೇಕು. ಅವರು ತಮ್ಮ ಏನಿದೆ ಸ್ಥಾನದಿಂದ ಕೆಳಗಿಳಿಯಲೇಬೇಕಾಗತ್ತೆ. ಸೊ ಈಗಲೂ ಕೂಡ ಅವರು ಈಗಾಗಲೇ ರಾಜ್ಯದ ಮುಂದೆ ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಆ ಸ್ಥಾನಕ್ಕೆ ತಾವು ಕೂತ್ಕೊಳ್ಳೋಕೆ ಅರ್ಹರಲ್ಲ. ಇದುವರೆಗೂ ನಾನು ರಾಜ್ಯಕ್ಕೆ ಸುಳ್ಳು ಹೇಳ್ಕೊಂಡು ಬಂದಿದ್ದೆ. ಸೊ ಇವತ್ತು ಸತ್ಯ ಹೇಳ್ತಾ ಇದ್ದೀನಿ. ಆದ್ದರಿಂದ ಸುಳ್ಳು ಹೇಳಿದಂಥ ರಾಜ್ಯದ ಜನಕ್ಕೆ ಕ್ಷಮೆಯನ್ನು ಕೋರ್ತಾ ನಾನು ಈ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರ ವ್ಯಕ್ತಿತ್ವ ಮತ್ತಷ್ಟು ಜಾಸ್ತಿ ಆಗುತ್ತೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಯೋಚನೆ ಮಾಡಿ ಅವ್ರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೆಳಗಿಳಿಯೋದು ಸೂಕ್ತ ಅನಿಸುತ್ತೆ. ಸ್ನೇಹಮಯಿ ಕೃಷ್ಣ ಅವರೇ, ಎಲ್ಲೋ ಒಂದು ಕಡೆ ಈ ಕೇಸ್ನ ಇಲ್ಲಿಗಾಲಿಟೀಸ್ ನೋಡ್ತಾ ಬಂದರೆ, ಮೊದಲಿನ ದಾಖಲೆಗಳನ್ನ ನಾವು ನೋಡ್ತಾ ಬಂದರೆ, ಇದರಲ್ಲಿ ಸತ್ತ ವ್ಯಕ್ತಿಯ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಅಥವಾ ಬಹಳ ಚಿಕ್ಕ ವಯಸ್ಸಿನ ವ್ಯಕ್ತಿ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು, ಆಮೇಲೆ ಕೃಷಿ ಜಮೀನು ಅಂತ ಹೇಳ್ತಾರೆ, ಅದು ಆಲ್ರೆಡಿ ಒಂದು ಕಡೆ ಮೂಡಾ ಸೈಟ್ ಆಗಿ ಹೋಗಿದೆ. ಹೀಗೆ ಹಲವು ಬಗೆಯ ಅಕ್ರಮಗಳು ಕಂಡು ಬಂತು. ಕೊನೆಯವರೆಗೂ ಕೂಡ ಸಾಕಷ್ಟು ಅಕ್ರಮಗಳು ಕಂಡು ಬಂತು ಅಂತ. ಈಗ ಅದನ್ನ ವಾಪಸ್ ಮಾಡೋ ಹಂತಕ್ಕದು ಬಂದಿರತಕ್ಕಂಥದ್ದು ಮತ್ತು ಸುಪ್ರೀಂ ಕೋರ್ಟ್ ಬಾಗಿಲಿಗೆ ಹೋಗಿ ನಿಂತಿರ್ತಕ್ಕಂಥದ್ದು, ಇಡಿ ಬಾಗಿಲಿಗೆ ಹೋಗಿ ನಿಂತಿರ್ತಕ್ಕಂಥದ್ದು. ಕೃಷ್ಣ ಅವರೇ, ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಕೂಡ ನ್ಯಾಯವನ್ನ ಪಡ್ಕೊಳ್ಬಹುದು ಈ ನೆಲದಲ್ಲಿ. ಕಾನೂನು ಮುಖ್ಯಮಂತ್ರಿಗಳನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಇದು ಬಹಳ ಸ್ಪಷ್ಟವಾದ ಉದಾಹರಣೆನಾ? ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗ್ಲೇಬೇಕು ಅನ್ನೋದಕ್ಕೆ ಬಹಳ ಸ್ಪಷ್ಟವಾದ ಉದಾಹರಣೆನಾ? ಖಂಡಿತವಾಗ್ಲೂ ಮೇಡಮ್, ನಮ್ಮ ಸಂವಿಧಾನ ಏನು ನಮಗೆ ಈ ದೇಶದ ಪ್ರಜೆಗಳಿಗೆ ಹಕ್ಕುಗಳನ್ನು ಕೊಟ್ಟಿದೆ, ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಹಕ್ಕುಗಳನ್ನು ಚಲಾಯಿಸಿದರೆ ಸೊ ನಾವು ಎಲ್ಲ ರೀತಿಯ ಸಾಧನೆಗಳು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದರೂ ಕೂಡ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದರೆ ಅಥವಾ ಅಕ್ರಮ ಅನ್ಯಾಯಗಳು ಮಾಡಿದರೆ ನನ್ನಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಕಾನೂನಾತ್ಮಕ ಹೋರಾಟ ನಡೆಸಿದರೆ ಜಯ ಸಾಧಿಸ್ಬೋದು ಅನ್ನೋದಕ್ಕೆ ಈ ಒಂದು ಪ್ರಕರಣ ಸ್ಪಷ್ಟ ಉದಾಹರಣೆ. ಸರ್, ಇದರಲ್ಲಿ ಕೇವಲ ಮುಖ್ಯಮಂತ್ರಿಗಳ ಪಾತ್ರ ಮಾತ್ರ ಅಲ್ಲ, ಮತ್ತೆ ಮೂಡ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ರು ಅನ್ನೋದು ತಮ್ಮ ಒಂದು ಗಂಭೀರ ಆರೋಪ ಆಗಿತ್ತು. ಈಗ ಅವರಿಗೆ ಮತ್ತೆ ಮುಂದಿನ ಹಂತದಲ್ಲಿ ಈ ಭೂಮಿ ಇದೆಲ್ಲದರ ಕುರಿತಾಗಿ ಏನಾಗಬಹುದು, ಏನಾಗಬೇಕು ಅನ್ನೋದು ತಮ್ಮ ಒಂದು ವಿಚಾರ ಸರ್. ಸರ್, 2015 ಇಸ್ವಿಯಿಂದ 50-50 ಅನುಪಾತದ ನಿವೇಶನ ಹಂಚಿಕೆಯಲ್ಲಿ ಅಧಿಕಾರಿಗಳು, ಪ್ರಭಾವಿ ವ್ಯಕ್ತಿಗಳು ಕೂಡ ಅಕ್ರಮ ನಿವೇಶನ ಪಡೆದಿರೋಂಥದ್ದು. ಆ ನಿವೇಶನ ಪಡೆಯೋ ನಿಟ್ಟಿನಲ್ಲಿ ಸಾಕಷ್ಟು ಅಪರಾಧ ಕೃತ್ಯಗಳನ್ನು ಮಾಡೋವಂಥದ್ದು. ಇದೆಲ್ಲದಕ್ಕೂ ಕೂಡ ಶಿಕ್ಷೆ ಆಗಬೇಕು. ಏನು ಅಕ್ರಮವಾಗಿ ನಿವೇಶನ ಪಡೆದರೆ ಆ ನಿವೇಶನ ವಾಪಸ್ಸು ನಗರಾಭಿವೃದ್ಧಿ ಪ್ರಾಧಿಕಾರ ಬರಬೇಕು, ಅರ್ಹಪ್ಪನ ಒಳಗೆ ಸೇರಬೇಕು ಅನ್ನೋದೇ ನನ್ನ ಉದ್ದೇಶ. ಅಲ್ಲಿಯವರು ನಾನು ನಿರಂತರವಾಗಿ ಹೋರಾಟವನ್ನು ನಡೆಸ್ತೇನೆ. ರೈಟ್. ಈಗ ಹಾಗಾದ್ರೆ ಮುಂದೆ ರಾಜಕೀಯ ನಿಮ್ಗೆ ಇಷ್ಟರವರೆಗೆ ಏನಾದರೂ ರಾಜಕೀಯ ಒತ್ತಡಗಳು ಬಂತಾ ಅಥವಾ ಇನ್ನು ಮುಂದೆ ರಾಜಕೀಯ ಒತ್ತಡ ಬರ್ಬೋದಾ? ಯಾಕಂತಂದ್ರೆ ಗೊತ್ತಿಲ್ಲ, ಇದು ಯಾವ ಟರ್ನ್ ತಗೊಳುತ್ತೆ ಅಂತ ಗೊತ್ತಿಲ್ಲ. ಸೈಟ್ ವಾಪಸ್ ಮಾಡಾಯ್ತು, ಇನ್ನೂ ಯಾಕೆ ಇವರೆಲ್ಲ ಕಂಪ್ಲೇನೆಂಟ್ಸ್ ದೂರುದಾರರು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಮೇಲೆ ಒತ್ತಡಗಳೇನಾದರೂ ಬರ್ಬೋದಾದ ಸಾಧ್ಯತೆಗಳಿದೆಯಾ? ಖಂಡಿತವಾಗ್ಲೂ ಮೇಡಮ್, ಇವತ್ತು ಯಾವುದೇ ಒತ್ತಡ ಕೂಡ ಬಂದಿಲ್ಲ. ಮುಂದೆ ಯಾವುದೇ ಒತ್ತಡ ಬಂದರೂ ಕೂಡ ನಾನು ಹೋರಾಟ ನಿಲ್ಲಿಸಲ್ಲ. ಇವರು ತಪ್ಪನ್ನು ಒಪ್ಕೊಂಡ್ಬಿಟ್ಟಿದ ತಕ್ಷಣ ನಾನು ಬಿಟ್ಟುಬಿಟ್ರೆ ಸೊ ಮುಂದೆ ದಿನಗಳಲ್ಲಿ ಇದೇ ರೀತಿ ಅಪರಾಧ ಕೃತ್ಯಗಳು ಜಾಸ್ತಿ ಆಗೋದಕ್ಕೆ ಅವಕಾಶ ಕೊಟ್ಟಂಗೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ತಪ್ಪು ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಈ ಥರ ತಪ್ಪನ್ನು ಒಪ್ಕೊಂಡು ಶಿಕ್ಷಣ ತಪ್ಪಿಸ್ಕೋಬೋದು ಅನ್ನೋ ಧೈರ್ಯ ಬಂದು ಇಂಥ ಅಪರಾಧ ಕೃತ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗತ್ತೆ. ಹಾಗಾಗಿ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸೋವರೆಗೂ ನಾನು ಹೋರಾಟನ ಮಾಡ್ತೀನಿ ಮೇಡಮ್. ಯಾವುದೇ ಒತ್ತಡ, ಯಾವುದೇ ಬೆದರಿಕೆ ಅಥವಾ ಯಾವುದೇ ಆಮಿಷ ಬಂದರೂ ಕೂಡ ಅದಕ್ಕೆ ನಿಲ್ಲ ಅಂತಲ್ಲ. ಕೃಷ್ಣ ಅವರೇ, ನೀವು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂಶ ಹೇಳಿದ್ರಿ. ಇದರಲ್ಲಿ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಬರ್ತಕ್ಕಂಥ ಅಕ್ರಮಗಳು ಕೂಡ ಆಗಿದೆ, ಅಕ್ರಮ ಹಣದ ಬಳಕೆ ಕೂಡ ಆಗಿದೆ ಅನ್ನುವಂಥದ್ದು ಇತ್ತು ಅಂತ. ಹಾಗಾಗಿನೇ ಇಡಿ ಇದರಲ್ಲಿ ಎಂಟರ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ. ಸೊ ಆ ಥರದ ದಾಖಲೆಗಳು ನಿಮ್ಮ ಹತ್ರ ಇದೆಯಾ? ಆ ಹೋರಾಟವನ್ನು ಹೇಗೆ ತಗೊಂಡು ಹೋಗ್ತೀರಿ ಮುಂದೆ? ಮೇಡಮ್, ಮೈಸೂರಿನ ಜಿಲ್ಲಾಧಿಕಾರಿಗಳೇ ಸರ್ಕಾರಕ್ಕೆ ಪತ್ರ ಬರೆದಿರೋಂಥ ಆ ಪತ್ರದಲ್ಲೇ ಉಲ್ಲೇಖ ಇದೆ 1000 ಕೋಟಿಗಿಂತ ಹೆಚ್ಚಿನ ಅಕ್ರಮ ವ್ಯವಹಾರಗಳು ಇಲ್ಲಿ ನಡೆದಿದೆ ಅಂತೇಳಿ. ಸೊ ಆ ಒಂದು ದಾಖಲೆನೇ ನಾವು ಇಡಿಗೆ ಈ ದೂರು ಕೊಡೋದಕ್ಕೆ ಒಂದು ಪ್ರಮುಖ ಸಾಕ್ಷಿಯಾಗಿತ್ತು. ಸೊ ಆ ಸಾಕ್ಷ್ಯನ ಇಟ್ಕೊಂಡೆ ನಾವು ಇಡಿಗೆ ದೂರು ಕೊಟ್ಟಿದ್ದೀವಿ. ಸೊ 1000 ಕೋಟಿಗಳ ಅವ್ಯವಹಾರ ನಡೆದಂಥ ಒಬ್ಬ ಜಿಲ್ಲಾಧಿಕಾರಿನ ಒಪ್ಕೊಂಡ್ಮೇಲೆ ಸೊ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಎಷ್ಟರ ಮಟ್ಟಿಗೆ ಅವ್ಯವಹಾರ ನಡೆದಿದೆ ಅಂತೇಳಿ. ರೈಟ್. ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ.